ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ. ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ? ಸೊ ಗರ್ಲ್ಸ್ ಏನ್ ಮಾಡ್ತಿದ್ದೀರಾ? ಬಿಲ್ ಮಾಡ್ತಿದ್ದಾರೆ. ಸರಿ, ನಿನ್ ಕಾರ್ಡ್ ಕೊಡು. ಪಿನ್ ಕೊಡು. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸಿಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದೇನು ತಿನ್ನೋದ್ರ ಚಾಂಪಿಯನ್ಶಿಪ್ ಇತ್ತಾ? RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ. ಪಿಜ್ಜಾ ಪಾರ್ಟಿ. ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ್ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬಾಯ್ ಗರ್ಲ್ಸ್. ಎಲ್ಲಿ ಹೋಗ್ತಿದೀಯಾ? ಕೇಳಿಸ್ತಿಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನಮಸ್ಕಾರ. ಮುಖ್ಯಾಂಶಗಳು. ರೈತ ಸಂಘಟನೆಗಳ ನಾಳಿನ ಬಂದ್ ಕರೆಗೆ ಸರ್ಕಾರದ ಬೆಂಬಲವಿಲ್ಲ. ಅಹಿತಕರ ಘಟನೆ ನಡೆದರೆ ಕಠಿಣ ಕ್ರಮ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೃಷಿ ವಲಯದ ಪ್ರಗತಿ ಸರ್ಕಾರದ ಆದ್ಯತೆ. ಎಲ್ಲ ರೈತರ ಸ್ವಾವಲಂಬಿ ಬದುಕಿಗೆ ಹೊಸ ಮಸೂದೆಗಳು ಪ್ರೇರಣೆ. ಪ್ರಧಾನಿ ನರೇಂದ್ರ ಮೋದಿ. ಕೇಂದ್ರದ ಕೋವಿಡ್ ಮಾರ್ಗಸೂಚಿ ಅನ್ವಯ ನಾಡಹಬ್ಬ ದಸರಾ ಸರಳ ಆಚರಣೆ. ಸಾಂಪ್ರದಾಯಿಕ ಉತ್ಸವಗಳಿಗೆ ಸೀಮಿತ ಜನರಿಗೆ ಅವಕಾಶ. ಎಸ್ಟಿ ಸೋಮಶೇಖರ್. ಇಂದು ವಿಶ್ವ ಪ್ರವಾಸೋದ್ಯಮ ದಿನ. ರಾಜ್ಯದ ಪ್ರೇಕ್ಷಣೀಯ ಸ್ಥಳಗಳ ಸಮಗ್ರ ಅಭಿವೃದ್ಧಿಗೆ ನೂತನ ನೀತಿ. ಇಲಾಖೆಗೆ 500 ಕೋಟಿ ರೂಪಾಯಿಗಳ ಸಹಾಯಧನ. ಸಿಟಿ ರವಿ. ವಾರ್ತೆಗಳ ವಿವರ. ಕೃಷಿ ಮಸೂದೆಗಳಿಗೆ ವಿರೋಧ ವ್ಯಕ್ತಪಡಿಸಿ ನಾಳೆ ರೈತ ಸಂಘಟನೆಗಳು ಕರೆ ನೀಡಿರುವ ಬಂದ್ಗೆ ಯಾವುದೇ ಅವಕಾಶ ನೀಡಲು ಸಾಧ್ಯವಿಲ್ಲ. ಸರ್ಕಾರ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು, ಬಂದ್ ಕೈಬಿಡುವಂತೆ ರೈತ ಸಂಘಟನೆಗಳಿಗೆ ಮನವಿ ಮಾಡಲಾಗಿದೆ. ಸರ್ಕಾರದ ನಿಲುವು ರೈತರ ಪರವಾಗಿದೆ. ಕೃಷಿಕರು ತಾವು ಬೆಳೆದ ಬೆಳೆಯನ್ನು ದೇಶದ ಯಾವುದೇ ಭಾಗದಲ್ಲಾದರೂ ಮಾರಾಟ ಮಾಡುವ ಅಧಿಕಾರವನ್ನೂ ನೀಡಲಾಗಿದೆ. ತನ್ನ ಬೆಳೆಗೆ ಪೂರಕ ಮಾರುಕಟ್ಟೆ ಹೊಂದುವುದು ರೈತರ ಹಕ್ಕು ಎಂಬುದನ್ನು ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಸಮರ್ಥಿಸುತ್ತದೆ. ಪ್ರಧಾನಿ ಅವರ ಆಶಯವೂ ಇದಕ್ಕೆ ಪೂರಕವಾಗಿದ್ದು ರೈತರ ಸಬಲೀಕರಣದ ಅಸ್ತ್ರವಾಗಿದೆ ಎಂದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಪರ ಇದ್ದು ಅನಗತ್ಯವಾಗಿ ಕೆಲವರಿಂದ ಜನರ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆಯುತ್ತಿರುವುದು ವಿಷಾದನೀಯ ಎಂದರು. ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಲಾಗಿದ್ದು ಅಧಿಕೃತವಾಗಿ ಘೋಷಿಸಲಾಗಿದೆ. ಇದಕ್ಕೆ ಅಗತ್ಯವಿರುವ ಹಣಕಾಸು ನೆರವನ್ನು ಸರ್ಕಾರ ಒದಗಿಸಲಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರು ಅವತ್ತಿನಿಂದ ಇವತ್ತಿನವರೆಗೆ ರೈತನ ಬೆಳೆಗೆ ಹೆಚ್ಚಿನ ದುಪ್ಪಟ್ಟು ಬೆಲೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರೊಬ್ಬೊಬ್ಬರಿಗೆ 4,000 ರೂಪಾಯಿ ವಿಶೇಷ ಒಂದು ಯೋಜನೆಯನ್ನು ರೂಪಿಸಿರುವಂಥದ್ದು. ಕರ್ನಾಟಕ ರಾಜ್ಯವೂ ಸಹ 2,000 ರೂಪಾಯಿ ವಿಶೇಷ ಯೋಜನೆ ರೂಪಿಸಿ ಅವರು ಕೊಡುವಂಥದ್ದು. ಇದೆಲ್ಲವನ್ನು ಮಾಡ್ತಾ ಇರಬೇಕಾದ್ರೆ ಅನಗತ್ಯವಾಗಿ ರೈತರಲ್ಲಿ ಗೊಂದಲ ಉಂಟು ಮಾಡೋ ಪ್ರಯತ್ನವನ್ನು ಮಾಡಬೇಡಿ ಅನ್ನೋ ವಿನಂತಿಯನ್ನು ಮಾಡ್ತೇನೆ. ಮತ್ತೆ ಒಂದು ಘೋಷಣೆಯನ್ನು ಮಾಡ್ತಿದ್ದೇನೆ, ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಒಂದು ಮಾಡ್ತಾ ಇದ್ದೇವೆ. ಇದು ಆ ಭಾಗದ ಕಾಡುಗೊಲ್ಲ ಜನತೆಗೆ ಬಹಳ ಅನುಕೂಲ ಆಗುತ್ತೆ. ಈ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಮೂಲಕ ಅದಕ್ಕೆ ಹೆಚ್ಚಿನ ಹಣಕಾಸಿನ ನೆರವನ್ನು ಕೊಟ್ಟು ಅವರ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನುವಂಥದ್ದು ಸದುದ್ದೇಶವಾಗಿದೆ. ಆ ಕೆಲಸವನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಮಾಡಕ್ಕೂ ಅವಕಾಶ ಇಲ್ಲ. ಕಂದಾಯ ಸಚಿವ ಆರ್ ಅಶೋಕ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಪ್ರಸ್ತಾವನೆ ಆಗಿದ್ದು ಕೆಲ ಮಾರ್ಪಾಟುಗಳೊಂದಿಗೆ ಜಾರಿಗೆ ಬರುತ್ತಿದೆ. ಆದರೆ ಕಾಂಗ್ರೆಸ್ ಅಂದು ಸಮರ್ಥನೆ ನೀಡಿ ಇಂದು ವಿರೋಧಿಸುವ ದ್ವಿಮುಖ ನೀತಿ ಅನುಸರಿಸುತ್ತಿದೆ. ನಾಳಿನ ಬಂದ್ಗೆ ಸರ್ಕಾರದಿಂದ ಸಹಕಾರವಿಲ್ಲ. ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳು, ಸಾರಿಗೆ ಸಂಪರ್ಕ ಸೇರಿದಂತೆ ಎಲ್ಲ ಸೇವೆಗಳು ಅಬಾಧಿತವಾಗಿ ಲಭ್ಯವಾಗಲಿವೆ. ಜನತೆ ಆತಂಕ ಪಡುವ ಅಗತ್ಯವಿಲ್ಲ. ಬಂದ್ ಮಾಡಲು ಅವಕಾಶವನ್ನು ನೀಡಲಾಗಿಲ್ಲ. ಕಾನೂನು ಕ್ರಮಗಳನ್ನು ಮೀರಿ ವರ್ತಿಸುವ ಕಿಡಿಗೇಡಿಗಳ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಲಿದ್ದಾರೆ. ಸರ್ಕಾರದಿಂದ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಯಾರಾದರೂ ಈ ಕಿಡಿಗೇಡಿಗಳು ಈ ಸಂದರ್ಭದಲ್ಲಿ ಅಂಗಡಿ ಮುಗ್ಗಟ್ಟುಗಳಿಗೆ ಕಲ್ತೂರ ಅಂತದ್ದು,
ಬಸ್ಗಳಿಗೆ ಕಲ್ತೂರುವಂಥದ್ದು, ಬಲಾತ್ಕಾರ ಮಾಡುವಂಥದ್ದನ್ನು ಮಾಡಿದ್ರೆ ಪೊಲೀಸರು ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಅದರಿಂದ ನಾಳೆ ಯಾವುದೇ ರೀತಿಯಾದಂಥ ಬಂದ್ ಸಂಬಂಧವಾಗಿ ಎಲ್ಲ ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀರಿ. ನಾಳೆ ಯಾವುದೇ ರೀತಿಯಾದಂಥ ಬಂದ್ ಇರುವುದಿಲ್ಲ. ಎಲ್ಲ ಕಚೇರಿ ಮುಗ್ಗಟ್ಟುಗಳು ತೆರೆದಿರುತ್ತದೆ. ರೈತ ಸಂಘಟನೆಗಳು ಕರೆ ನೀಡಿರುವ ನಾಳಿನ ಬಂದ್ ವೇಳೆ ರಾಜ್ಯಾದ್ಯಂತ ಸಾರಿಗೆ ಬಸ್ಗಳು ಎಂದಿನಂತೆ ಸಂಚರಿಸಲಿವೆ. ಈ ಬಗ್ಗೆ ಅಗತ್ಯ ಮುಂಜಾಗ್ರತೆ ಕೈಗೊಳ್ಳಲು ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಬಂದ್ ವೇಳೆ ಸರ್ಕಾರಿ ಬಸ್ ಸೇರಿದಂತೆ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಯಾವುದೇ ರೀತಿಯ ಧಕ್ಕೆಯುಂಟಾಗದಂತೆ ಅಗತ್ಯ ಸುರಕ್ಷತಾ ವ್ಯವಸ್ಥೆಗಳನ್ನು ಬಿಗಿಗೊಳಿಸುವಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ. ಕಾನೂನು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ವಿವರಿಸಿದ್ದಾರೆ. ರಾಜ್ಯ ಸರ್ಕಾರ ರೈತರ ಹಿತಾಸಕ್ತಿಗೆ ಪೂರಕವಾಗಿಯೇ ಎಪಿಎಂಸಿ ಹಾಗೂ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಆದರೆ ರೈತ ಸಂಘಟನೆಗಳು ಇದನ್ನು ಅರ್ಥ ಮಾಡಿಕೊಳ್ಳದೆ ಬಂದ್ ಕರೆ ನೀಡಿರುವುದು ದುರ್ದೈವದ ಸಂಗತಿಯಾಗಿದೆ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ಈ ಬಗೆಯ ಬಂದ್ ಸರಿಯಲ್ಲ ಎಂದರು. ರೈತರು ತಾವು ಬೆಳೆದ ಬೆಳೆಯನ್ನು ಮುಕ್ತವಾಗಿ ಮಾರಾಟ ಮಾಡಲು ಎಪಿಎಂಸಿ ಕಾಯ್ದೆ ತಿದ್ದುಪಡಿಯಿಂದ ಅನುಕೂಲವಾಗಲಿದೆ. ಆದ್ದರಿಂದ ರೈತರಿಗೆ ಯಾವುದೇ ಅನಾನುಕೂಲವಾಗುವುದಿಲ್ಲ ಎಂದು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ರಾಜ್ಯದಲ್ಲೂ ತಾವು ಬೆಳೆದ ಬೆಳೆಯನ್ನು ಮುಕ್ತವಾಗಿ ಮಾರಾಟ ಮಾಡಲು ಕಾಯ್ದೆಯ ತಿದ್ದುಪಡಿ ಸಹಕಾರಿಯಾಗಿದ್ದು, ರಾಜ್ಯಾದ್ಯಂತ ರೈತರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಯಾವುದೇ ರೈತರ ವಿರೋಧವಿಲ್ಲ ಎಂದರು. ಕೆಲ ರೈತ ಸಂಘಟನೆಗಳು ಮಾತ್ರ ರಾಜಕೀಯ ಕಾರಣಕ್ಕಾಗಿ ವಿರೋಧ ವ್ಯಕ್ತಪಡಿಸುತ್ತಿವೆ. ವಿಧಾನ ಪರಿಷತ್ನಲ್ಲಿ ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಮಂಡನೆಯಾಗಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿ ಆರ್ಥಿಕ ಸ್ಪಂದನೆ ಮೂಲಕ ಸಹಕಾರ ಇಲಾಖೆಯಿಂದ ರೈತರಿಗೆ ಸಾಲ ನೀಡುವ ಯೋಜನೆ ಪ್ರಗತಿಯಲ್ಲಿದ್ದು, ಇದರಿಂದ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ದೊರಕಲಿದೆ ಎಂದರು. ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಒಂದೇ ಒಂದು ಕುಂಟೆ ಸರ್ಕಾರದವರು ವಶಪಡಿಸಿಕೊಂಡಂತ ನಿದರ್ಶನ ಒಂದು ಇಲ್ಲ. ಸಾರ್ವಜನಿಕರಿಗೆ ಮತ್ತೆ ರೈತರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು 17AB ಅದನ್ನ ಸರ್ಕಾರ ಹಿಂಪಡೆದಿದ್ದಾರೆ. ರೈತರಿಗೆ ಮತ್ತೆ ಯಾರು ಜಮೀನು ಪಡಿಬೇಕು ಅಂತಕ್ಕಂಥದ್ದು ಇರ್ತದೆ ಅವರೆಲ್ಲರಿಗೂ ಒಳ್ಳೆ ಸುದ್ದಿ. ಥ್ಯಾಂಕ್ ಯು. ಹರಿಯಾಣದ ಅಂಬಾಲಾದಲ್ಲಿ ರೈತಪರ ಸಂಘಟನೆಗಳು ಶುಕ್ರವಾರ ನಡೆಸಿದ ಪ್ರತಿಭಟನೆಯಿಂದ ಗಡಿಗೆ ತುರ್ತು ಕರ್ತವ್ಯ ನಿರ್ವಹಿಸಲು ತೆರಳುತ್ತಿದ್ದ ಸೇನಾ ಯೋಧರ ವಾಹನಗಳನ್ನು ಅಡ್ಡಿಪಡಿಸಿರುವ ಘಟನೆ ನಡೆದಿದೆ. ಹೆಚ್ಚು ವಾಹನ ದಟ್ಟಣೆಯ ಅಂಬಾಲಾ ಅಮೃತಸರ ರಾಷ್ಟ್ರೀಯ ಹೆದ್ದಾರಿ 1ರಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿತ್ತು. ತುರ್ತು ಕರ್ತವ್ಯಕ್ಕೆ ಸಾಗುತ್ತಿದ್ದ ಯೋಧರಿದ್ದ ವಾಹನಗಳನ್ನು ತಡೆದು ಮುಂದೆ ಹೋಗದಂತೆ ತಪ್ಪು ಮಾಹಿತಿ ಹೊಂದಿದ್ದ ಪ್ರತಿಭಟನಾಕಾರರು ತಡೆದಿದ್ದರು. ಹಿರಿಯ ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಲು ಯತ್ನಿಸಿದಾದರೂ ದೇಶದ ಭದ್ರತೆಗಾಗಿ ಗಡಿಯತ್ತ ಸಾಗಿದ್ದ ಯೋಧರ ವಾಹನಗಳಿಗೆ ಮುಂದೆ ಸಾಗಲು ಅವಕಾಶ ನೀಡಿಲ್ಲ. ಇದರಿಂದ 1 ತಾಸಿಗೂ ಹೆಚ್ಚು ಕಾಲ ಯೋಧರು ಸ್ಥಳದಲ್ಲಿಯೇ ನಿಲ್ಲಬೇಕಾಯಿತು. ಕೊನೆಗೆ ಪೊಲೀಸರು ಹೆದ್ದಾರಿಯ ಇನ್ನೊಂದು ಕಡೆ ಸೇನಾ ವಾಹನ ಚಲಿಸಲು ಅನುವು ಮಾಡಿಕೊಟ್ಟರು. ಕಳೆದ ವಾರ ಸಂಸತ್ನಲ್ಲಿ ಅನುಮೋದನೆಗೊಂಡಿದ್ದ ಕೃಷಿ ಹಾಗೂ ರೈತರ ಸಂಬಂಧಿತ ಮಸೂದೆಗಳಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಅಂಕಿತ ಹಾಕಿದ್ದು, ಸಂಸತ್ತು ಅಂಗೀಕರಿಸಿದ್ದ ಮಸೂದೆಗಳು ಕಾಯ್ದೆಗಳಾಗಿ ಪರಿವರ್ತನೆಗಳಾಗಿವೆ. ರೈತರು ಮತ್ತು ಗ್ರಾಮಗಳ ಉನ್ನತೀಕರಣವಾದಾಗ ಮಾತ್ರ ದೇಶ ಸ್ವಾವಲಂಬಿಯಾಗುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಇಂದು ಮನ್ ಕಿ ಬಾತ್ ಕಾರ್ಯಕ್ರಮದ 69ನೇ ಆವೃತ್ತಿಯಲ್ಲಿ ಮಾತನಾಡಿ, ಆತ್ಮನಿರ್ಭರ್ ಭಾರತಕ್ಕೆ ಕೃಷಿ ವಲಯ, ರೈತರು ಮತ್ತು ಗ್ರಾಮಗಳು ಅತಿ ಮುಖ್ಯವಾಗಿವೆ. ಕೋವಿಡ್ ಬಿಕ್ಕಟ್ಟಿನ ಸಮಯದಲ್ಲೂ ಕೃಷಿ ವಲಯ ಉತ್ತಮ ಪ್ರಗತಿ ಸಾಧಿಸಿದೆ. ಇತ್ತೀಚಿನ ದಿನಗಳಲ್ಲಿ ರೈತರು ಅನೇಕ ನಿರ್ಬಂಧಗಳಿಂದ ಮುಕ್ತರಾಗಿ ತಮ್ಮ ಉತ್ಪನ್ನಗಳನ್ನು ಎಲ್ಲಿ ಬೇಕಾದರೂ ಯಾರಿಗೆ ಬೇಕಾದರೂ ಲಾಭದ ದರದಲ್ಲಿ ಮಾರಾಟ ಮಾಡಲು ಸ್ವತಂತ್ರರಾಗಿದ್ದಾರೆ ಎಂದರು. ಕೃಷಿ ವಲಯದಲ್ಲಿ ಆವಿಷ್ಕಾರಕ ಮತ್ತು ಕ್ರಿಯಾತ್ಮಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದ ಪ್ರಧಾನಮಂತ್ರಿ ಹರಿಯಾಣದ ಸೋನಿಪತ್ನ ರೈತ ಕನ್ವರ್ ಚೌಹಾಣ್ ಉದಾಹರಣೆಯನ್ನು ನೀಡಿದರು. ಈ ರೈತನಿಗೆ ಒಂದು ಸಮಯದಲ್ಲಿ ಹಣ್ಣು
ಹಣ್ಣು ತರಕಾರಿಗಳನ್ನು ಮಂಡಿಯಲ್ಲಿ ಮಾರಾಟ ಮಾಡಲು ಬಹಳ ಕಷ್ಟವಾಗುತ್ತಿತ್ತು. ಆದರೆ ಈಗ ಎಪಿಎಂಸಿ ಕಾನೂನಿನಿಂದ ಹೊರಗೂ ಮಾರಾಟ ಮಾಡಲು ಸಾಧ್ಯವಾಗಿದೆ. ಇದರಿಂದ ಪ್ರತಿ ಎಕರೆಗೆ 3 ಲಕ್ಷ ರೂಪಾಯಿ ಗಳಿಸುತ್ತಿದ್ದಾರೆ. ಹಳ್ಳಿಯ 60 ರೈತರು ಸಹ ಚೌಹಾಣ್ ಅವರ ವಿಧಾನಗಳನ್ನು ಅಳವಡಿಸಿಕೊಂಡು ಲಾಭ ಗಳಿಸುತ್ತಿದ್ದಾರೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಹಣ್ಣು ಹಾಗೂ ತರಕಾರಿಗಳನ್ನು ಎಪಿಎಂಸಿ ವ್ಯಾಪ್ತಿಯಿಂದ ಹೊರಗಿಡಲಾಗಿತ್ತು. ಈ ಬದಲಾವಣೆಯಿಂದ ಹೇಗೆ ಮಹಾರಾಷ್ಟ್ರದ ಹಣ್ಣು ಮತ್ತು ತರಕಾರಿ ಬೆಳೆಗಾರರ ಸ್ಥಿತಿ ಬದಲಾಯಿತು ಎಂಬುದಕ್ಕೆ ಶ್ರೀ ಸ್ವಾಮಿ ಸಮರ್ಥ್ ಕೃಷಿ ಉತ್ಪನ್ನ ಸಂಸ್ಥೆ ಉದಾಹರಣೆಯಾಗಿದೆ. ಪುಣೆ ಮತ್ತು ಮುಂಬೈಯಲ್ಲಿ ರೈತರೇ ವಾರದ ಸಂತೆಯನ್ನು ಖುದ್ದಾಗಿ ನಡೆಸುತ್ತಿದ್ದಾರೆ. ಈ ಮಾರುಕಟ್ಟೆಯಲ್ಲಿ ಸರಿಸುಮಾರು 70 ಹಳ್ಳಿಗಳ 4500 ರೈತರ ಉತ್ಪಾದನೆ ನೇರವಾಗಿ ಮಾರಾಟ ಮಾಡಲಾಗುತ್ತದೆ. ಯಾವ ಮಧ್ಯವರ್ತಿಯೂ ಇಲ್ಲದೆ ಗ್ರಾಮೀಣ ಯುವಕರು ನೇರವಾಗಿ ಈ ಮಾರುಕಟ್ಟೆಯಲ್ಲಿ ಕೃಷಿ ಮತ್ತು ಮಾರಾಟದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಇದರ ನೇರ ಲಾಭ ರೈತರಿಗೆ ಸಿಗುತ್ತಿದೆ. ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶ ಉಂಟಾಗುತ್ತದೆ ಎಂದರು. कैसे खेती में बदलाव आ रहा है, इन किसानों के पास क्या अलग है? अपने फल सब्जियों को कहीं पर भी किसी को भी बेचने की ताकत है और ये ताकत ही उनकी इस प्रगति का आधार है. अब यही ताकत देश के दूसरे किसानों को भी मिली है. फल सब्जियों के लिए ही नहीं, अपने खेत में वो जो पैदा कर रहे हैं, धान, गेहूं, सरसों, गन्ना जो उगा रहे हैं, उसको अपनी इच्छा के अनुसार जहां ज्यादा मिले वहीं पर बेचने की अब उनको आजादी मिल गई है. आज की तारीख में खेती को हम जितना आधुनिक विकल्प देंगे उतना ही वो आगे बढ़ेगी. उसमें नए नए तौर तरीके आएंगे, नए इनोवेशंस जोड़ेंगे. तमिलनाडु के थेनी जिले का है. ಇನ್ನು ತಮಿಳುನಾಡಿನ ಥೇಣಿ ಜಿಲ್ಲೆಯಲ್ಲಿ ಬಾಳೆಹಣ್ಣು ಉತ್ಪಾದಕರ ಕಂಪನಿ ಬಗ್ಗೆ ಪ್ರಧಾನಿ ರೈತರೆಲ್ಲರೂ ಸೇರಿ ರಚಿಸಿರುವ ಸಂಸ್ಥೆಯಾಗಿದೆ. ಈ ರೈತರ ಒಕ್ಕೂಟ ಲಾಕ್ಡೌನ್ ಸಮಯದಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಂದ 100 ಮೆಟ್ರಿಕ್ ಟನ್ ತರಕಾರಿ, ಹಣ್ಣು ಹಾಗೂ ಬಾಳೆ ಉತ್ಪನ್ನಗಳನ್ನು ಖರೀದಿಸಿ ಮತ್ತು ಚೆನ್ನೈ ನಗರದಲ್ಲಿ ಮಾರಾಟ ಮಾಡಿ ಲಾಭ ಗಳಿಸುತ್ತಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. सैकड़ों मेट्रिक टन सब्जियां, फलों और केले की खरीद की और चेन्नई शहर को सब्जी कॉम्बो किट दिया. आप सोचिए कितने नौजवानों को उन्होंने रोजगार दिया. और मजा ये है कि बिचौलियों न होने के कारण किसान को भी लाभ हुआ, उपभोक्ता को भी लाभ हुआ. ऐसा ही एक लखनऊ का किसानों का समूह है. उन्होंने नाम रखा है इरादा फार्मर प्रोड्यूसर. इन्होंने भी लॉकडाउन के दौरान किसानों के खेतों से सीधे फल और सब्जियां ली और सीधे जाकर के लखनऊ के बाजारों में बेची. बिचौलियों से मुक्ति हो गई और मन चाहे उतने दाम उन्होंने प्राप्त किए. ಕಹಾನಿಯೋ ಕಾ ಇತಿಹಾಸ ಕಥೆ ಹೇಳುವ ಪರಂಪರೆ ಉತ್ತೇಜಿಸುವಂತೆ ಕರೆ ನೀಡಿದ ಪ್ರಧಾನಿಯವರು ಕೊರೋನಾ ಕಾಲಘಟ್ಟದಲ್ಲಿ ಇಡೀ ಜಗತ್ತು ಅನೇಕ ಪರಿವರ್ತನೆಗಳನ್ನು ಎದುರಿಸುತ್ತಿದೆ. ಸಂಕಟದ ಸಮಯವು ಕುಟುಂಬ ಸದಸ್ಯರನ್ನು ಪರಸ್ಪರ ಬಾಂಧವ್ಯದಲ್ಲಿ ಕಟ್ಟಿಹಾಕಿದೆ. ಹಿಂದೆ ಮನೆಯಲ್ಲಿ ಹಿರಿಯರು ಕಥೆಗಳನ್ನು ಹೇಳುತ್ತಿದ್ದರು, ಮನೆಯಲ್ಲಿ ಹೊಸ ಸ್ಫೂರ್ತಿ ತುಂಬುತ್ತಿದ್ದರು. ಕಥೆಗಳಲ್ಲದೆ ಕುಟುಂಬಗಳಲ್ಲಿ ಹಾಸ್ಯವೂ ಸಮ್ಮಿಳಿತವಾಗುತ್ತಿತ್ತು ಎಂದರು. ಭಾರತದಲ್ಲಿ ಕಥೆ ಹೇಳುವ, ಉಪಖ್ಯಾನ ಹೇಳುವ ಶ್ರೀಮಂತ ಪರಂಪರೆ ಇದೆ. ಹಿತೋಪದೇಶ ಮತ್ತು ಪಂಚತಂತ್ರದ ಪರಂಪರೆ ಇರುವ ದೇಶವಾಸಿಗಳೆಂಬ ಹೆಮ್ಮೆ ನಮಗಿದೆ. ಕಥೆಗಳಲ್ಲಿ ಪಶು ಪಕ್ಷಿಗಳು ಮತ್ತು ಯಕ್ಷಿಣಿಯರ ಕಾಲ್ಪನಿಕ ಪ್ರಪಂಚವನ್ನು ಸೃಷ್ಟಿಸಲಾಗಿದೆ. ಇದರಿಂದಾಗಿ ವಿವೇಕ ಮತ್ತು ಬುದ್ಧಿಶಕ್ತಿಯ ಮಾತುಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಎಂದು ಪ್ರಧಾನಿ ಹೇಳಿದರು. काल्पनिक दुनिया गढ़ी गई ताकि विवेक और बुद्धिमत्ता की बातों को आसानी से समझाया जा सके. हमारे यहाँ कथा की परंपरा रही है. मैं जरूर आपसे आग्रह करूंगा, परिवार में हर सप्ताह आप कहानियों के लिए कोई समय निकालिए. और ये भी कर सकते हैं कि परिवार के हर सदस्य को हर सप्ताह के लिए एक विषय तय करें. जैसे मानो करुणा है, संवेदनशीलता है, पराक्रम है, त्याग है, शौर्य है, कोई एक भाव. और परिवार के सभी सदस्य उस सप्ताह एक ही विषय पर सबके सब लोग कहानी ढूंढेंगे और परिवार के सब मिलकर के एक एक कहानी कहेंगे. आप देखिए परिवार में कितना बड़ा खजाना हो जाएगा, रिसर्च का कितना बढ़िया काम हो जाएगा, हर किसी को कितना आनंद आएगा और परिवार में एक नई प्राण, नई ऊर्जा आएगी. उसी प्रकार से हम एक काम और भी कर सकते हैं.
कोरोना के इस कालखंड में ಕೋವಿಡ್ನ ಈ ಸಮಯದಲ್ಲಿ ಕಡ್ಡಾಯವಾಗಿ ಮುಖಗವಸು ಧರಿಸುವುದು ಮತ್ತು ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿದೆ ಎಂದು ಪ್ರಧಾನಿ ಮತ್ತೊಮ್ಮೆ ನೆನಪಿಸಿದ್ದಾರೆ. आपको भी बचा सकता है, आपके परिवार को भी बचा सकता है. ये कुछ नियम है, इस कोरोना के खिलाफ लड़ाई के हथियार है. हर नागरिक के जीवन को बचाने के मजबूत साधन है. और हम न भूलें, जब तक दवाई नहीं तब तक ढिलाई नहीं. बहुत बहुत धन्यवाद. नमस्कार. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ಸದಸ್ಯರ ನಿಯೋಗವನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಮೇಲ್ಮನೆಯ ಸಭಾನಾಯಕ ಹಾಗೂ ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸದಸ್ಯರಾದ ಆಯನೂರು ಮಂಜುನಾಥ್, ರವಿಕುಮಾರ್, ರಘುನಾಥ ಮಲ್ಕಾಪುರೆ, ವೈಎ ನಾರಾಯಣಸ್ವಾಮಿ, ಭಾರತಿ ಶೆಟ್ಟಿ ಮತ್ತಿತರರು ಪಾಲ್ಗೊಂಡಿದ್ದರು. ಪಕ್ಷದ ಸಂಘಟನೆ, ರಾಜ್ಯದಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತಿತರ ವಿಚಾರಗಳ ಬಗ್ಗೆ ಅವರು ಚರ್ಚೆ ನಡೆಸಿದರು. ಕೇಂದ್ರ ಸರ್ಕಾರದ ಕೋವಿಡ್ ನಿಯಂತ್ರಣ ಮಾರ್ಗಸೂಚಿಯಂತೆ ಈ ಬಾರಿ ನಾಡಹಬ್ಬ ದಸರಾ ಸರಳ ಆಚರಣೆಗೆ ನಿರ್ಧರಿಸಲಾಗಿದ್ದು, ನಿಯಮಿತ ಸಂಖ್ಯೆಯ ಜನರು ಸೇರಲು ಮಾತ್ರ ಅವಕಾಶ ನೀಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಮೈಸೂರಿನಲ್ಲಿಂದು ತಿಳಿಸಿದರು. ಜಿಲ್ಲಾಧಿಕಾರಿ ಹಾಗೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಅವರು ಚಾಮುಂಡಿ ಬೆಟ್ಟದಲ್ಲಿ ನಡೆಯುವ ಉದ್ಘಾಟನಾ ಕಾರ್ಯಕ್ರಮ, ಅರಮನೆ ಮುಂಭಾಗ ನಡೆಯುವ ಸಾಂಸ್ಕೃತಿಕ ಚಟುವಟಿಕೆಗಳು, ಜಂಬೂ ಸವಾರಿ ಸೇರಿದಂತೆ ಎಲ್ಲಾ ಸಾಂಪ್ರದಾಯಿಕ ಉತ್ಸವಗಳಿಗೆ ಪಾಲ್ಗೊಳ್ಳುವ ಜನರ ಸಂಖ್ಯೆಯನ್ನು ನಿಗದಿಗೊಳಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಕಲಾವಿದರು 5 ದಿನ ಮೊದಲು ಕೊರೋನಾ ಪರೀಕ್ಷೆ ನಡೆಸಿ ಅದರ ವರದಿ ನೀಡಬೇಕು. ಅಂತಹ ಕಲಾವಿದರಿಗೆ ಮಾತ್ರ ಅವಕಾಶ ಎಂದು ಹೇಳಿದರು. ಕೇಳಿಕೊಂಡಿದ್ದೀವಿ. ಏನೇನು ಇನ್ನು ಬಿಕ್ಕದ್ದು ಬ್ಯಾಲೆನ್ಸ್ ಇದೆ ಶಾಸಕರು, ಲೋಕಸಭಾ ಸದಸ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದಿನ ಮೀಟಿಂಗ್ ಹೊತ್ತಿಗೆ ಡಿಸಿ ಅವರು ಕಂಪ್ಲೀಟ್ ಮಾಡ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 1,000, ಮೇಲ್ಗಡೆ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನೆಗೆ 250 ಜನ ನಾವು ಕೇಳಿದ್ದೇವೆ. ಅವರು ಸಾಧಕ ಬಾಧಕ ಚೆಕ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಏನು ಆರಂಭಿಸಿದೆ ಅದನ್ನು ನೋಡಿ ನಮಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಅಲ್ಲಿಂದ ಪರ್ಮಿಷನ್ ಬಂದಾದ್ಮೇಲೆ ಎಷ್ಟು ಜನಕ್ಕೆ ಕೊಡ್ತಾರೆ ನೋಡಿ ಅದನ್ನು ನಾವು ಅರೇಂಜ್ಮೆಂಟ್ ಮಾಡ್ತೀವಿ. ಈಗ ಕೋವಿಡ್ ಜಾಸ್ತಿ ಇರೋದ್ರಿಂದ ಜಾಸ್ತಿನೂ ಜನಸಂಖ್ಯೆ ಸೇರಿಸಿ ದಸರಾ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು. ಅದು ಪರ್ಮಿಷನ್ ಬಂದಾದ್ಮೇಲೆ ಸದ್ಯದಲ್ಲಿ ಒಂದು 2-3 ಸಲ ಪರ್ಮಿಷನ್ ಬರ್ತದೆ. ಅದು ಬಂದಾದ್ಮೇಲೆ ತಿರ್ಗಾ ಮತ್ತೆ 2ನೇ ತಾರೀಕು ಇನ್ನೊಂದು ಸಭೆ ಮಾಡಿ 5 ದಿವಸದ ಮುಂಚೆನೇ ಟೆಸ್ಟನ್ನು ಮಾಡಿಸ್ಬೇಕು ಅಂತಕ್ಕಂಥದ್ದು ಡಿಸಿಷನ್ ತೆಗೆದುಕೊಂಡಿದ್ದೀವಿ. ಈಗ ಆಂಟಿಜೆನ್ ಟೆಸ್ಟ್ ಪಾಸಿಟಿವ್ ಅದನ್ನು ಟೆಸ್ಟ್ ಮಾಡಿಸಿ ಆ ಸರ್ಟಿಫಿಕೇಟನ್ನು ಕೊಡಬೇಕು. ಯಾಕೆ ಮೆರವಣಿಗೆಯಲ್ಲಿ ಹೋಗಬೇಕಾದ್ರೆ ಅದೆಲ್ಲ ಪ್ರಿಕಾಷನರಿ ಏನು ಬೇಕೋ ಅದನ್ನೆಲ್ಲ ಕೂಡ ತೆಗೆದುಕೊಂಡಿದ್ದೀವಿ. ಇಂದು ವಿಶ್ವ ಪ್ರವಾಸೋದ್ಯಮ ದಿನ. ರಾಜ್ಯದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸರ್ಕಾರ ರೂಪಿಸಿರುವ ನೂತನ ಕರ್ನಾಟಕ ಪ್ರವಾಸೋದ್ಯಮ ನೀತಿ 2020-25 ಅನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಧಾನಸೌಧದಿಂದ ನಂದಿ ಬೆಟ್ಟದವರೆಗೆ ಹಮ್ಮಿಕೊಂಡಿರುವ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ನಂತರ ನೂತನ ಪ್ರವಾಸೋದ್ಯಮ ನೀತಿ 2020-25 ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ವೇಳೆ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ, ಕಂದಾಯ ಸಚಿವ ಆರ್ ಅಶೋಕ, ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶ್ರುತಿ, ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಮುಖ್ಯಮಂತ್ರಿ ಯಡಿಯೂರಪ್ಪ ಮುಂದಿನ 5 ವರ್ಷಗಳಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಕುರಿತು ನೂತನ ನೀತಿ ರೂಪಿಸಲಾಗಿದೆ. ರಾಜ್ಯದ ಪ್ರವಾಸಿ ತಾಣಗಳನ್ನು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗೊಳಿಸಿ ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸುವ ಗುರಿ ಹೊಂದಲಾಗಿದೆ. ನೀತಿಯಿಂದ ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸುವ ದೃಷ್ಟಿಕೋನ ಇದಾಗಿದೆ ಎಂದರು. ಕರೋನಾದಂತಹ ವಿಷಮ ಪರಿಸ್ಥಿತಿಯಲ್ಲಿರುವ ನಾವುಗಳು ಪ್ರವಾಸೋದ್ಯಮವನ್ನು ಪುನಶ್ಚೇತನಗೊಳಿಸಲು ಈ ಪ್ರವಾಸೋದ್ಯಮ ನೀತಿ ಪೂರಕವಾಗಲಿದ್ದು, ಈ ಬಾರಿ ಕೃಷಿ ಹಾಗೂ ಗ್ರಾಮೀಣ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ನಮ್ಮ ರಾಜ್ಯದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಅಭಯಾರಣ್ಯ, ಗಿರಿಧಾಮ, ಭವ್ಯ ಜಲಪಾತಗಳು, ನದಿಗಳು ಹಾಗೂ ದೇವಾಲಯಗಳನ್ನು ಹೊಂದಿರುವ ಕರ್ನಾಟಕ ಪ್ರವಾಸೋದ್ಯಮ ಒಂದು ರಾಜ್ಯ ಹಲವು ಜಗತ್ತುಗಳನ್ನು ತನ್ನ ಕೋಶವಾಗಿ ಪ್ರತಿನಿಧಿಸುತ್ತದೆ.
ಅಭಿವೃದ್ಧಿಯ ಗುರಿ ಸಾಧಿಸಬೇಕಾದರೆ ಸಮರ್ಪಕರು ಬಲಿಷ್ಠರು ಯೋಜನೆಗಳನ್ನು ಒಳಗೊಂಡ ಒಂದು ನೀತಿಯನ್ನು ಅನಿವಾರ್ಯ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮದ ಸಮಗ್ರ ಹಾಗೂ ಸೌಲಭ್ಯ ಅಭಿವೃದ್ಧಿಗಾಗಿ ತನ್ನ ಮುಂದಿನ 5 ವರ್ಷಗಳ ಕಾರ್ಯಕ್ರಮವನ್ನು ಮತ್ತು ಯೋಜನೆಗಳನ್ನು ಪ್ರವಾಸೋದ್ಯಮ ಸಚಿವ ಸಿಟಿ ರವಿ, ಕನ್ನಡ ನಾಡು ಭವ್ಯ ಪರಂಪರೆ, ದೇಶದಲ್ಲಿ 3ನೇ ಸ್ಥಾನ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 11ನೇ ಸ್ಥಾನದಲ್ಲಿರುವ ರಾಜ್ಯ ಪ್ರವಾಸೋದ್ಯಮವನ್ನು ಕ್ರಮವಾಗಿ ಮೊದಲು ಹಾಗೂ 5ರೊಳಗೆ ಸ್ಥಾನ ಗಳಿಸುವಂತೆ ಮಾಡುವ ಉದ್ದೇಶದಿಂದ ನೂತನ ಪ್ರವಾಸೋದ್ಯಮ ನೀತಿ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ನಿಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಈ ನೀತಿ ಜಾರಿಗೆ ತಂದಿದ್ದು, ಕೃಷಿ ಹಾಗೂ ಗ್ರಾಮೀಣ ಪ್ರವಾಸೋದ್ಯಮ ಪರಿಚಯಿಸಲಾಗುವುದು. ಇಲ್ಲಿ ನೆಲೆಸಿರುವ ವಿದೇಶಿಗರನ್ನೇ ರಾಯಭಾರಿಯನ್ನಾಗಿ ಮಾಡಿ ಅಲ್ಲಿನ ಜನರನ್ನು ಆಕರ್ಷಿಸುವಂತೆ ಮಾಡಲಾಗುವುದು ಎಂದರು. ನೂತನ ಪ್ರವಾಸೋದ್ಯಮ ನೀತಿಯಲ್ಲಿ ಇಲಾಖೆಗೆ 500 ಕೋಟಿ ರೂಪಾಯಿಗಳ ಸಹಾಯಧನ, ಪ್ರೋತ್ಸಾಹ ಹಾಗೂ ರಿಯಾಯಿತಿಗಳನ್ನು ನೀಡುವ ಮೂಲಕ 5,000 ಕೋಟಿ ರೂಪಾಯಿಗಳ ನೇರ ಬಂಡವಾಳ ಆಕರ್ಷಣೆಗೆ ಒತ್ತು ಹಾಗೂ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳ ಸೃಷ್ಟಿ, ಸುಸ್ಥಿರ ಪ್ರವಾಸೋದ್ಯಮ ನೀತಿಗೆ ಆದ್ಯತೆ ಸೇರಿ ಹಲವು ಅಂಶಗಳು ಒಳಗೊಂಡಿದ್ದು, ಆ ನೀತಿಗೆ ಇತ್ತೀಚೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿತ್ತು. ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಸಮಗ್ರ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಇಲ್ಲಾಂದ್ರೆ ನಗರ ಕೇಂದ್ರಿತವಾಗಿರ್ತಕ್ಕಂಥ ವ್ಯವಸ್ಥೆ ಅದು ಸಬ್ಸಿಡಿಗೋಸ್ಕರ ಬರುವಂತ ವ್ಯವಸ್ಥೆ ಆಗಬಾರ್ದು. ಪ್ರವಾಸೋದ್ಯಮಕ್ಕೆ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆ ಬರಬೇಕು ಅನ್ನುವಂಥ ಚಿಂತನೆಯನ್ನು ನಡೆಸಿದ್ದಾರೆ. ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಈಶಾನ್ಯ ಭಾಗದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ದೃಷ್ಟಿಯಿಂದ ಆಯೋಜಿಸಲಾಗಿರುವ ಈಶಾನ್ಯ ಅಭಿವೃದ್ಧಿ ತಾಣ 2020ಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿ ಸಚಿವ ಡಾ ಜಿತೇಂದ್ರ ಸಿಂಗ್, ಈಶಾನ್ಯ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. 4 ದಿನಗಳ ಈಶಾನ್ಯ ಅಭಿವೃದ್ಧಿ ತಾಣ 2020ರ ಘೋಷವಾಕ್ಯ ಅದ್ಭುತ ಪ್ರವಾಸಿ ತಾಣಗಳ ಬೆಳವಣಿಗೆ ಎಂಬುದಾಗಿದೆ. ಇದರಲ್ಲಿ ಈಶಾನ್ಯ ರಾಜ್ಯಗಳ ಪ್ರವಾಸಿ ತಾಣಗಳು, ಸ್ಥಳೀಯ ಸಾಂಪ್ರದಾಯಿಕ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ, ರಾಜ್ಯಗಳ ಸಾಧನೆಗಳು ಮತ್ತಿತರ ಅಂಶಗಳನ್ನು ಬಿಂಬಿಸಲಾಗುವುದು. ಅಮಿತ್ ಶಾ, ಈಶಾನ್ಯ ಭಾಗ ಅತಿ ವಿಶಿಷ್ಟವಾಗಿದ್ದು ಅಲ್ಲಿನ ಜನ ಈ ಪ್ರದೇಶವನ್ನು ಸಂರಕ್ಷಿಸುತ್ತಿದ್ದಾರೆ. ಭಾರತೀಯ ಸಂಸ್ಕೃತಿಗೆ ಈಶಾನ್ಯ ಭಾಗದ ವಿಶಿಷ್ಟ ಸಂಸ್ಕೃತಿ ಆಭರಣವೆನಿಸಿದೆ. ಕೇಂದ್ರ ಸರ್ಕಾರ ಈ ಭಾಗದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದು, ಭವಿಷ್ಯದಲ್ಲಿ ವಿಶ್ವದಲ್ಲೇ ಈ ಭಾಗ ಪ್ರಮುಖ ಪ್ರವಾಸಿ ತಾಣವಾಗಲಿದೆ. ಈಶಾನ್ಯ ಭಾಗದ ಅಭಿವೃದ್ಧಿಗೆ ಶಾಂತಿ ಅತಿ ಪ್ರಮುಖವಾಗಿದ್ದು, ಸರ್ಕಾರ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡುತ್ತಿದೆ ಎಂದರು. चर्चा में है। मैं मानता हूं ये 6 साल शांति के साल रहे हैं। ये 6 साल में हमने शांति के लिए बहुत सारी चीजें करी है. शेष भारत के पास ಡಾ ಜಿತೇಂದ್ರ ಸಿಂಗ್, ಈಶಾನ್ಯ ಪ್ರಾಂತ್ಯವನ್ನು ದೇಶದ ಇತರ ಭಾಗಗಳೊಂದಿಗೆ ಹತ್ತಿರವಾಗಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಯಿಂದ ಈಶಾನ್ಯ ಭಾರತ ನೆಚ್ಚಿನ ತಾಣವಾಗಲಿದೆ ಎಂದರು. एक अनोखी संस्कृति, लोगों में शालीनता, शिक्षा का उतना ऊंचा स्तर के किसी भी राज्य में 95% से कम लिटरेसी रेट नहीं था और इसलिए ये कल्पना में आया कि हम डेस्टिनेशन नॉर्थ ईस्ट के माध्यम से पूर्वोत्तर को देश के भिन्न भिन्न भागों में रेप्लिकेट करेंगे ताकि लोगों के ध्यान में आए कि आखिर पूर्वोत्तर है क्या, व्हाट नॉर्थ ईस्ट इज ऑल अबाउट. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯಿಂದ ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ತಣ್ಣೀರುಬಾವಿ ಕಡಲ ತೀರದಲ್ಲಿ ಸ್ವಚ್ಛತಾ ಪಕ್ವಾಡ 2020 ಕಾರ್ಯಕ್ರಮ ಇಂದು ನಡೆಯಿತು. ಮಕ್ಕಳು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜಿಲ್ಲಾಧಿಕಾರಿ ಡಾ ಕೆವಿ ರಾಜೇಂದ್ರ, ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕ ಸೋಮಶೇಖರ್, ಪಾಲಿಕೆ ಆಯುಕ್ತ ಅಕ್ಷಯ್ ಶ್ರೀಧರ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಬರುವ ಪ್ರವಾಸಿಗರು ಅಪಾಯಕ್ಕೆ ತುತ್ತಾದರೆ, ಬೀಚ್ಗಳಲ್ಲಿ ನೀರಿನಲ್ಲಿ ಮುಳುಗಿದರೆ ಅವರನ್ನು ರಕ್ಷಿಸುವುದು ಹೇಗೆ ಎಂಬ ಬಗ್ಗೆ ಅಣುಕು ಪ್ರದರ್ಶನ ನಡೆಸಲಾಯಿತು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಡಾ ಕೆವಿ ರಾಜೇಂದ್ರ,
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದ್ದು 17 ಕೋಟಿ ರೂಪಾಯಿ ಯೋಜನೆಗಳನ್ನು ರೂಪಿಸಲಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಅಗತ್ಯ ಅನುದಾನ ದೊರೆತಿದೆ ಎಂದರು. ಇಲ್ಲಿನ ಪ್ರವಾಸಿ ತಾಣಗಳಿಗೆ ಆಗಮಿಸುವ ಪ್ರವಾಸಿಗರಿಗೆ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸಲಾಗುವುದು. ಜತೆಗೆ ಆ ಸ್ಥಳದ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು. ಮತ್ತೆ ಬೇರೆ ಬೇರೆಯಾದಂಥ ಸುರತ್ಕಲ್ ಬೀಚಸ್ಗಳಾಗಿರ್ಬೋದು, ಇವೆಲ್ಲದರದ್ದು ಕೂಡ ಡೆವಲಪ್ಮೆಂಟ್ ಇದರೊಳಗಡೆ ಮೇಜರ್ ಆಗಿರುವಂಥದ್ದು ಇಲ್ಲಿ ಜನಗಳಿಗೆ ಮನರಂಜನೆ ಆಸ್ಪದವಾಗಿ ಅವರಿಗೆ ಕೊಡುವಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಕೂರಲಿಕ್ಕೆ ಬೆಂಚ್ ಆಗಿರ್ಬೋದು, ವಾಕಿಂಗ್ ಟ್ರ್ಯಾಕ್ ಆಗಿರ್ಬೋದು, ಶೌಚಾಲಯ, ಮತ್ತೆ ಇದರೊಳಗಡೆ ಒಂದು ಇನೋವೇಟಿವ್ ಆಗಿ ತಣ್ಣೀರು ಬಾವಿ ಒಳಗಡೆ ಅದರದೇ ಆದಂತಹ ಒಂದು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೇಂದ್ರೀಯ ಮೋಟಾರು ವಾಹನ ನಿಯಮಗಳ ತಿದ್ದುಪಡಿ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಅದರಂತೆ ಅಕ್ಟೋಬರ್ 1ರಿಂದ ಜಾರಿಗೆ ಬರುವಂತೆ ಮಾಹಿತಿ ತಂತ್ರಜ್ಞಾನ ಪೋರ್ಟಲ್ ಮೂಲಕ ವಾಹನಗಳ ದಾಖಲೆಗಳ ನಿರ್ವಹಣೆ ಮತ್ತು ವಿದ್ಯುನ್ಮಾನ ಜಾರಿ ಕ್ರಮಗಳು ಅನುಷ್ಠಾನಗೊಳ್ಳಲಿವೆ. ಐಟಿ ಸೇವೆಗಳ ಬಳಕೆ ಮತ್ತು ವಿದ್ಯುನ್ಮಾನ ನಿರ್ವಹಣೆಯಿಂದಾಗಿ ದೇಶದಲ್ಲಿ ಸಂಚಾರಿ ನಿಯಮಗಳ ಜಾರಿ ಉತ್ತಮಗೊಳ್ಳಲಿದೆ ಮತ್ತು ಚಾಲಕರು ಹಾಗೂ ನಾಗರಿಕರಿಗೆ ಆಗುತ್ತಿದ್ದ ಕಿರುಕುಳ ತಪ್ಪಲಿದೆ. ಇನ್ನು ಮುಂದೆ ವಾಹನಗಳ ದಾಖಲೆಗಳು ಸಂಪೂರ್ಣ ಡಿಜಿಟಲೀಕರಣಗೊಳ್ಳುವುದರಿಂದ ತಪಾಸಣೆ ವೇಳೆ ವಾಹನ ಸವಾರರು ಭೌತಿಕವಾಗಿ ದಾಖಲೆಗಳನ್ನು ಪ್ರದರ್ಶಿಸಬೇಕಾದ ಅಗತ್ಯತೆ ಇಲ್ಲ. ಜೊತೆಗೆ ನಿಯಮಗಳ ಉಲ್ಲಂಘನೆಗೆ ದಂಡದ ಪ್ರಮಾಣವನ್ನು ನಿಗದಿಪಡಿಸುವ ಅಧಿಕಾರವನ್ನು ರಾಜ್ಯಗಳಿಗೆ ನೀಡಲಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಳವಾಗುತ್ತಿದ್ದು, ಸೋಂಕಿತರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಅಗತ್ಯ ಚಿಕಿತ್ಸೆ ಜೊತೆಗೆ ಯೋಗ ತರಬೇತಿ ನೀಡಲಾಗುತ್ತಿದೆ. ಏಕತಾನತೆ ಹೋಗಲಾಡಿಸಲು ಮನರಂಜನಾ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕಿತರು ಗುಣಮುಖರಾಗುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ 92 ವರ್ಷದ ವೃದ್ಧೆ ಗಂಗಮ್ಮ ಕೊರೋನಾ ಸೋಂಕಿನಿಂದಾಗಿ ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದ ವೇಳೆ ಅಲ್ಲಿನ ವೈದ್ಯಾಧಿಕಾರಿಗಳ ಉತ್ತಮ ಚಿಕಿತ್ಸೆ ಹಾಗೂ ಸಹಕಾರದಿಂದ ಸಂಪೂರ್ಣ ಗುಣಮುಖ ಹೊಂದಿ ಮನೆಗೆ ಮರಳಿದ್ದೇನೆ. ಕೊರೋನಾ ಸೋಂಕು ತಡೆಗೆ ಎಲ್ಲರೂ ಮುನ್ನೆಚ್ಚರಿಕೆ ವಹಿಸುವುದು ಸೂಕ್ತ ಎಂದರು. ಎಲ್ಲ ಕೊಟ್ಟಿದ್ರು, ಎಲ್ಲ ಬೇಸಾಗಿ ನೋಡಪ್ಪ, ನನ್ನ ಮಾತ್ರಕ್ಕೆ ಬೇಸ್ ನೋಡ್ಕೊಂಡಾರ. ಮನೆಗೆ ಬಂದೇನಿ, ಇಲ್ಲೇ ಎಲ್ಲ ಎಲ್ಕಚ್ಚ ಮಾಡಪ್ಪ, ಪರಮಾತ್ಮ ಬೇಸ್ ನೋಡಾರಪ್ಪ. ನಮಗೆ ಭೇದ ಭಾವ ಮಾಡಲಿರದಂಗೆ ನಮಗೆ. ಕೊರೋನಾ ವಾರಿಯರ್ ಶ್ವೇತಾ, ಸೋಂಕು ನಿಯಂತ್ರಣ ಕಾರ್ಯದಲ್ಲಿ ತೊಡಗಿದ್ದ ತಮಗೆ ಸೋಂಕು ದೃಢಪಟ್ಟಿತ್ತು. ವೈದ್ಯರ ಮಾರ್ಗದರ್ಶನದಂತೆ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದೇನೆ ಎಂದರು. ನಾವು ವಾರಿಯರ್ಸ್ ಆಗಿ ನಮಗೆ ಭಯ ಆಗುತ್ತೆ, ಸಾರ್ವಜನಿಕರು ಭಯ ಆಗೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಭಯ ಪಡೆದಿರಂಗೆ ನಾವು ಅದನ್ನ ಎದುರಿಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ಭಯ ಪಟ್ಕೊಂಡು ನಾವು ಏನಾದ್ರೂ ಆಗ್ಬಿಡುತ್ತೆ ಅಂತಂದೇಳಿ ನಾವು ಇನ್ನ ಇದ್ ಮಾಡಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ತೊಂದರೆ ಆಗಿ ನಮಗೆ ನೋವಾಗುತ್ತೆ. ಸೊ ಅದು ಪಡ್ಲಾರ್ದಂಗೆ ನಾವೇನ್ ಮಾಡ್ಬೇಕು, ಧೈರ್ಯದಿಂದ ಎದುರಿಸಬೇಕು, ಟ್ಯಾಬ್ಲೆಟ್ಸ್ ಆನ್ ಟೈಮ್ ತಗೋಬೇಕು. ಸಿಂಪ್ಟಮ್ಸ್ ಏನಾದ್ರೂ ಇದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ಸ್ಗೆ ಅಪ್ರೋಚ್ ಮಾಡಿದ್ರೆ ಅವ್ರು ಇಮಿಡಿಯೇಟ್ ಆಗಿ ಅದನ್ನ ನೋಡಿ ಸಾಲ್ವ್ ಮಾಡ್ತಾರೆ. ಈ ಕೊರೋನಾ ಅಂದ್ರೆ ಸೋಂಕಿನಿಂದ ಗುಣಮುಖರಾದ ಯೋಗ ಶಿಕ್ಷಕಿ ಸಾವಿತ್ರಿ ಆಸ್ಪತ್ರೆಯಲ್ಲಿ 10 ದಿನಗಳ ಕಾಲ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಪ್ರತಿನಿತ್ಯ ಮನೋರಂಜನಾ ಚಟುವಟಿಕೆ, ಯೋಗಾಭ್ಯಾಸದ ಮೂಲಕ ಎಲ್ಲರೂ ಧೈರ್ಯ ತುಂಬುವ ಕೆಲಸವನ್ನು ವೈದ್ಯರು ನಿರ್ವಹಿಸಿದರು ಎಂದರು. ಎಲ್ಲರಲ್ಲೂ ಧೈರ್ಯ ತುಂಬಿ ನಾನು ಧೈರ್ಯ ತಗೊಂಡು ಇಲ್ಲಿಂದ ನಾವು ಮುಕ್ತವಾಗಿ ಕೊರೋನಾದಿಂದ ಗೆದ್ದು ಹೊರಗಡೆ ಹೋಗ್ಬೇಕು, ಮತ್ತೆ ನಮ್ಮ ಕುಟುಂಬವನ್ನು ಸೇರ್ಕೋಬೇಕು ಅಂತ ಎಲ್ಲರಿಗೂ ಇತ್ತು. ಅಲ್ಲಿ ಇರುವ ಹೆಣ್ಮಕ್ಳಿಗೆಲ್ಲ ನಾನು ಧೈರ್ಯವನ್ನು ತುಂಬಿದೆ ಪ್ರತಿದಿನ. ಮತ್ತೆ ಅಲ್ಲಿರುವ ವ್ಯವಸ್ಥೆಯನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟೆ. ಶಿಕ್ಷಕ ಸಂಡೂರಪ್ಪ. ಇನ್ನು ಹವಾವರ್ತಮಾನ. ನೈಋತ್ಯ ಮುಂಗಾರು ಉತ್ತರ ಒಳನಾಡಿನಲ್ಲಿ ಚುರುಕಾಗಿದ್ದು, ದಕ್ಷಿಣ ಒಳನಾಡಿನಲ್ಲಿ ದುರ್ಬಲಗೊಂಡಿದೆ. ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ರಾಯಚೂರಿನಲ್ಲಿ ಅತಿ ಹೆಚ್ಚು 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಮಡಿಕೇರಿ 6, ತಾಳಿಕೋಟೆ 5, ವಿಟ್ಲ, ಹುನಗುಂದ, ಬಸವನ ಬಾಗೇವಾಡಿ, ಕೆಂಬಾವಿ, ಸಾಯಿದಾಪುರ, ಮುದ್ಗಲ್, ಭಾಗಮಂಡಲ 3 ಸೆಂಟಿಮೀಟರ್. ಕಾರ್ಕಳ, ಕಾರವಾರ, ಮಂಚಿಕೆರೆ, ಕದ್ರಾ, ಯಾದವಾಡ, ಬೇವೂರು, ಬಾಗಲಕೋಟೆ, ರಬಕವಿ, ಆಳಂದ, ಖಜೂರಿ, ಕಮಲಾಪುರ, ಯಡ್ರಾಮಿ, ಜಾಲಹಳ್ಳಿ 2 ಸೆಂಟಿಮೀಟರ್. ಪುತ್ತೂರು, ಸಿದ್ದಾಪುರ, ಕಾಗಿನೆಲೆ, ಗದಗ, ಕಕನೂರು, ಯರ್ಲಬುರ್ಗ, ಬಾದಾಮಿ, ವಿಜಯಪುರ, ಆಲಮಟ್ಟಿ, ಹುಮ್ನಾಬಾದ್, ಕಲಬುರಗಿ, ಚಿಂಚೋಳಿ, ಭೀಮರಾಯನಗುಡಿ, ದೇವದುರ್ಗ, ಮಸ್ಕಿ, ಆಗುಂಬೆ, ದಾವಣಗೆರೆಯಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ.
ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಹಾಗೂ ಉತ್ತರ ಒಳನಾಡಿನ ಹಲವೆಡೆ, ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಕೆಲ ಪ್ರದೇಶಗಳಲ್ಲಿ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ ತಾಪಮಾನ 27 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತ ಸಂಘಟನೆಗಳ ನಾಳಿನ ಬಂದ್ ಕರೆಗೆ ಸರ್ಕಾರದ ಬೆಂಬಲವಿಲ್ಲ. ಅಹಿತಕರ ಘಟನೆ ನಡೆದರೆ ಕಠಿಣ ಕ್ರಮ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೃಷಿ ವಲಯದ ಪ್ರಗತಿ ಸರ್ಕಾರದ ಆದ್ಯತೆ, ಎಲ್ಲ ರೈತರ ಸ್ವಾವಲಂಬಿ ಬದುಕಿಗೆ ಹೊಸ ಮಸೂದೆಗಳು ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಕೇಂದ್ರದ ಕೋವಿಡ್ ಮಾರ್ಗಸೂಚಿ ಅನ್ವಯ ನಾಡಹಬ್ಬ ದಸರಾ ಸರಳ ಆಚರಣೆ, ಸಾಂಪ್ರದಾಯಿಕ ಉತ್ಸವಗಳಿಗೆ ಸೀಮಿತ ಜನರಿಗೆ ಅವಕಾಶ, ಎಸ್ಟಿ ಸೋಮಶೇಖರ್. ಇಂದು ವಿಶ್ವ ಪ್ರವಾಸೋದ್ಯಮ ದಿನ. ರಾಜ್ಯದ ಪ್ರೇಕ್ಷಣೀಯ ಸ್ಥಳಗಳ ಸಮಗ್ರ ಅಭಿವೃದ್ಧಿಗೆ ನೂತನ ನೀತಿ. ಇಲಾಖೆಗೆ 500 ಕೋಟಿ ರೂಪಾಯಿಗಳ ಸಹಾಯಧನ, ಸಿಟಿ ರವಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.